ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಜಾಬ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವು ಜಾಬ್ ಹುಡುಕ್ತಾ ಇದ್ದರೆ ನೀವು ಗಮನಿಸಬೇಕಾಗಿದ್ದ ಒಂದು ಮುಖ್ಯವಾದ ಅಂಶ ಏನು ಅಂದರೆ ನಿಮ್ಮ ಕ್ವಾಲಿಫಿಕೇಷನ್. ನೀವೇನು ಕ್ವಾಲಿಫಿಕೇಷನ್ ಮಾಡಿದ್ದೀರಾ, ಏನು ಓದಿದ್ದೀರೋ ಅದೇ ಫೀಲ್ಡಲ್ಲಿ ನೀವು ಜಾಬ್ನ ಹುಡುಕಿದ್ರೆ ನಿಮಗೆ ಮುಂದೆ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಅದರಲ್ಲಿ ನಿಮ್ಗೆ ಯಾವ್ದು ಆಸಕ್ತಿ ಇದೆಯೋ ಆ ಒಂದು ಜಾಬ್ನೇ ನೀವು ಆಯ್ಕೆ ಮಾಡ್ಕೊಂಡು ಹೋದ್ರೆ ನಿಮಗೆ ಗ್ರೋತಿಗೆ ತುಂಬ ಅನುಕೂಲ ಆಗುತ್ತೆ. ನಿಮಗೆ ಒಂದು ಆಸಕ್ತಿನೂ ಇರುತ್ತೆ. ಎಕ್ಸ್ಪೀರಿಯೆನ್ಸ್, ನೀವು ಜಾಬ್ ನಿಮಗೆ ಸಂಬಳ ಕಡಿಮೆ ಆದರೂ ಪರವಾಗಿಲ್ಲ, ಸಂಬಳದಲ್ಲಿ ಕಾಂಪ್ರಮೈಸ್ ಆಗಿ ಯಾವುದೇ ಜಾಬ್ ಸಿಕ್ಕಿದ್ರೂ ಪರವಾಗಿಲ್ಲ, ನಿಮ್ಗೆ ಆಸಕ್ತಿ ಇದ್ದ ಯಾವುದೇ ಜಾಬ್ ಸಿಕ್ಕಿದ್ರೂ ಪರವಾಗಿಲ್ಲ, ಹೋಗಿ ಫಸ್ಟು ಎಕ್ಸ್ಪೀರಿಯೆನ್ಸ್ನ ತೊಗೊಳ್ಳಿ. ಸ್ಯಾಲ್ರಿನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಕೆಲವು ಕಂಪ್ನಿ ಏನು ಮಾಡ್ತಾರೆ ಅಂದರೆ ಅವ್ರು ಟ್ರೈನಿಂಗ್ ಎಲ್ಲ ಕೊಡೋದಕ್ಕೆ ಹೋಗಲ್ಲ. ಆ ಕೆಲಸದ ಬಗ್ಗೆ ಸ್ವಲ್ಪ ನೀವು ಗೊತ್ತಿರಲೇಬೇಕು, ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಲೇಬೇಕು. ಬರೀ ಅವರು ಎಕ್ಸ್ಪೀರಿಯೆನ್ಸ್ ಇರೋಂಗೆ ಮಾತ್ರ ಕೆಲಸಕ್ಕೆ ತೊಗೊಳಕ್ಕೆ ಹೋಗ್ತಾರೆ. ಕೆಲವು ಕಂಪ್ನಿ ಏನು ಮಾಡ್ತಂದರೆ ಫ್ರೆಷರ್ಸ್ಗೆ ಜಾಬ್ನ ಕೊಡುತ್ತೆ. ಯಾಕೆಂದರೆ ಆ ಒಂದು ಫೀಲ್ಡ್ನಲ್ಲಿ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಕೆಲಸದವ್ರು ಬೇಕಾಗುತ್ತೆ. ಅದಕ್ಕೆ ಅವ್ರಿಗೆ ಫ್ರೆಷರ್ಸ್ನ ತೊಗೊಂಡು ಕಡಿಮೆ ಸ್ಯಾಲ್ರಿನ ಕೊಟ್ಟು ಅವರೇ ಟ್ರೈನಿಂಗ್ ಕೊಟ್ಟು ಅವ್ರ ಒಂದು ಕೆಲಸನ ತೊಗೋತಾರೆ. ಸೊ ನಿಮಗೆ ಜಾಬ್ ಬಗ್ಗೆ ಯಾವುದೇ ಮಾಹಿತಿ ಬೇಕು ಅಂದರೆ, ಯಾವುದೇ ಸಲಹೆ ಬೇಕು ಅಂದರೆ, ಅಥವಾ ಕೆಲವು ಸಲ ಏನಾಗುತ್ತೆ ನಿಮಗೆ ಬೇಕಾಗಿರೋ ಜಾಬ್ ಸಿಗೋದಿಲ್ಲ, ಅಥವಾ ಸಿಕ್ಕಿದ್ರೂ ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಇರೋಲ್ಲ. ಸೊ ಇಂಥ ಒಂದು ಸಮಸ್ಯೆಗಳಿಗೆ ನಿಮಗೆ ಸಲಹೆ ಏನು ಬೇಕು ಅಂದರೆ ನನ್ನ ಒಂದು ಇಮೇಲ್ ಐಡಿಗೆ ಕನ್ಸಲ್ಟ್ ಮಾಡಿ. ನನ್ನ ಇಮೇಲ್ ಐ ಡಿ fin.consultant.kannada@gmail.com. ಥ್ಯಾಂಕ್ಸ್ ಫಾರ್ ವಾಚಿಂಗ್.